ಲೋ ನಿಮ್ಮ ಅಕ್ಕ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಫುಲ್ಲು ಖುಷಿಯಾಗವಳಂತೆ ಕಣೋ. ನಿಮ್ಮ ಅಕ್ಕ ಏನು ಫುಲ್ ಬಿಂದಾಸ್ ಅಂತಪ್ಪ, ಖುಷಿಯಾಗವಳಂತೆ. ಅದೇ ತಾನೇ ನಮಗೂ ಬೇಕಿದ್ದು. ಆರಾಮಾಗವಳಂತೆ. ಅಷ್ಟೇ ಅಲ್ಲ, ಮಹಾ ಮಗವನಲ್ಲ ಅವನ ಜೊತೆ ಖುಷಿಯಾಗಿ ಓಡಾಡ್ಕೊಂಡವಳಂತೆ. ಇವನಂತೂ ಮರ್ತೇ ಬಿಟ್ಟವಳಂತೆ. ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ಹಾಗದೆಲ್ಲ ಒಳ್ಳೇದಕ್ಕೆ. ಸ್ಟಾರ್ಟಿಂಗಾಗ ಒಳ್ಳೆಯವ್ರಿಗೆ ಕೆಟ್ಟದಾದ್ರೂ ಆಮೇಲೆ ಒಳ್ಳೇದಂತೂ ಆಗೇ ಆಗ್ತೈತೆ ಅಲ್ವಾ ಅಮ್ಮ? ಮತ್ತೆ ಅಕ್ಕನ ಮದ್ವೆನ ಆರಾಮಾಗಿ ಮಾಡ್ಬೋದಲ್ವೇನಮ್ಮ? ಏನ್ ಹೇಳ್ತೈತೆ ಅಜ್ಜಿ? ಅಜ್ಜಿ ಬ್ಯಾಡ, ಈಗ್ಲೇನೆ ಇನ್ನೊಂದೆರಡು ದಿನ ತಡ್ಕ, ನಿಧಾನಕ್ಕೆ ಮದುವೆ ಮಾಡ್ಬಿಟ್ಟು ಮುಗ್ಸನಿ. ಶಾನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಎಲ್ಲ ಸೊರೈತದೆ, ತಡ್ಕ ನೀನು ಅಂತ ಹೇಳ್ಬಿಟ್ಟು ಹೇಳ್ತೈತೆ. ನೋಡು, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಅಂದರೆ ಇಬ್ರು ಅರ್ಥ ಮಾಡ್ಕೊಂಡು ಜೊತೆಯಾಗಿರ್ಲಿ. ಆಮೇಕಿಂದ ನಿಧಾನಕ್ಕೆ ನೋಡೋಣ. ಯಾವುದೋ ಒಂದು ಮದುವೆ ಸೆಟ್ ಆಗಿತ್ತಂತೆ ಮಹಾ ಮಗಂಗೆ. ಅದೆಲ್ಲನೂ ಇವಾಗ ಸ್ವಲ್ಪ ಇದಾಯ್ತಂತೆ, ನಿಂತೋಯ್ತಂತೆ ಎಲ್ಲನೂ. ಅದಕ್ಕೆ ಇನ್ನೇನು ನಿಮ್ಮದೇ ಆಗ್ಬೋದು. ಯೋಚನೆ ಮಾಡಬೇಡ ಜಾಸ್ತಿ, ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಇಬ್ಬರು ಜೊತೆಗೆ ಓಡಾಡ್ತಾವ್ರೆ. ನಾನು ಈಗ ತಾನೇ ನೋಡಿ ಹೊಲ್ತಕ್ಕೋಗಿದ್ದೆ. ಇಬ್ಬರು ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ರು. ನಾನೇ ನೋಡಿದೆ. ಹೆಂಗೋ ಇಬ್ಬರು ಹೊಂದ್ಕೊತಾವ್ರೆ. ಹೊಂದ್ಕೊಬಿಟ್ರೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡುವ್ರಂತೆ ಅಂತ ನಿಮ್ಮ ಅಜ್ಜಿ ಈಗ ತಾನೇ ಫೋನಾಗಿ ಹೇಳ್ತು ಕಣೋ ಮಗ. ಅಪ್ಪ, ಹೆಂಗೋ ಎಲ್ಲ ಒಳ್ಳೇದಾಗ್ತೈತೆ. ಮಹಾ ಮಗ ಅಂತನೂ ಅದೇನೋ ಅಂತಾರಲ್ಲ, ದೇವರು ಒಂದೇ ಅವನು ಒಂದೇ. ಹ್ಞೂ ಅಮ್ಮ, ನಾನು ನೋಡಿದ್ದೀನಲ್ಲ, ತುಂಬಾ ಒಳ್ಳೆಯವರು. ರಚ್ಚು, ಏಯ್ ನಿನ್ಯಾರ ಒಳಗಡೆಗೆ ಬಿಟ್ಟಿದ್ದು? ಯಾ ಲೋಫರ್ ಒಳಗಡೆಗೆ ಬಿಟ್ಟಿದ್ದು? ಲೋ ಮಗನೆ, ಆ ಸೆಕ್ಯೂರಿಟಿಗೆ ಹೇಳ್ಬೇಕಲ್ಲ ನೀನು, ಸಿಕ್ತು ಅನ್ನಲ್ಲ ಒಳಗಡೆ ಬಿಡಬೇಡ ಅಂತ ಹೇಳ್ಬಿಟ್ಟು. ರಜ್ಜು, ನನಗೆ ಕ್ಷಮಿಸ್ಬಿಡು. ನಿನ್ನ ಮಗಳಿಗೆ ಎಲ್ರಿಗೂ ಮೋಸ ಮಾಡಿದ್ದು ನಾನೇ ಮೋಸ ಮಾಡಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಂದು ತಪ್ಪಾಗೋಯ್ತು, ಕ್ಷಮಿಸ್ಬಿಡು. ಹಿಂಗೆಲ್ಲ ಆಯ್ತದೆ ಅಂತ ನನ್ನ ಕನ್ಸು ಮನ್ಸಾಗ ಅನ್ಕೊಂಡಿರಲಿಲ್ಲ. ತಪ್ಪಾಯ್ತು. ನಾನೇ ಬೇಕು ಅಂತ ಇದೆಲ್ಲ ಮಾಡಿದ್ದು. ನಿನ್ನ ಮಗಳಿಗೆ ಎಲ್ಲನೂ ನಾನೇನೆ ತಲೆಗೆ ತುಂಬಿದ್ದು. ನಿನ್ನ ಮಗಳದು ಏನೂ ತಪ್ಪಿಲ್ಲ, ನಾನೇ ತಲೆಗೆ ತುಂಬಿಟ್ಟು ಏನೇನೋ ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಲೇ ಮನೆಯಾಳಿ, ನನ್ನ ಮಗಳ ಮೇಲೆ ನನಗೆ ಯಾವತ್ತೋ ನಂಬಿಕೆ ಇತ್ತಲೇ. ನನ್ನ ಮಗಳು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನನ್ನ ಮಗಳು ಎಷ್ಟು ಒಳ್ಳೆಯವಳು, ನನ್ನ ಮಗಳು ಏನು ಎತ್ತ ಅಂತ ಹೇಳ್ಬಿಟ್ಟು ನಿನ್ನಂತ ಕಿತ್ತೋಗಿರೋಳು ಮಾತು ಕೇಳಿ ನನ್ನ ಮಗಳು ಜೀವನ ಹಾಳು ಮಾಡ್ಕೊತಾಳೆ ಅಂತ ತುಂಬ ನೋವಿತ್ತು. ಇವಾಗ ಎಲ್ಲ ಸಮಾಧಾನ ಆಯಿತು. ಅದು ಸರಿ, ಈಗ ಬಂದು ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೆಯಾ? ಎದ್ದೊಳೆ ಮೇಲಕ್ಕೆ. ಆಗೋದೆಲ್ಲ ಆಗೋಗೈತೆ. ಈಗ ನನ್ನ ಮಗಳು ನಿನ್ನ ಮಗನ ಬಿಟ್ಟಿದ್ದು ಆಯಿತು, ಎಲ್ಲ ಆಯಿತು. ಈಗ ಹೊಸ ನಾಟಕ ಇಟ್ಕೊಂಡು ಮತ್ತೆ ಬಂದಿದ್ಯಾ? ಓಹೋ, ಒಂದಾಗ್ಬಿಟ್ಟು ಮತ್ತೆ ನಿನ್ನ ಮಗನ್ನ ನನ್ನ ಮನೆ ಅಳಿಯನ್ ಮಾಡ್ಕೊಬಿಟ್ಟು ಆಸ್ತಿ ಎಲ್ಲ ಹೊಡಿಬೇಕು ಅಂತ ಬಂದಿದ್ದೇನೆ. ಎದ್ದೊಳೆ ಮೇಲ್ಗಡೆ ಕಂಡಿದ್ದೀನಿ ಬಿತ್ರಿ. ನೀನಂತ ನಾನು ಸುಮಾರು ಜನ ನೋಡ್ಬಿಟ್ಟಿದ್ದೀನಿ. ನೀನು ಯಾವ ಲೆಕ್ಕ ನನಗೆ? ಎದ್ದೋಳು ಸುಮ್ಮನೆ ಕಿತ್ತೋದ್ ಕಂತ್ರಿನ ತಗೊಬಿಟ್ಟು ಬಂದು ನಿನ್ನ ಮಕ್ಕ ಮುಚ್ಚ ಎದ್ದೊಳೆ. ನನ್ನ ಸಂಸಾರ ಹುಳಿ ಹಿಂಡಕ್ಕೆ ಎಷ್ಟು ವರ್ಷದಿಂದ ಕಾಯ್ಕೊಂಡಿದ್ದೆ ನೀನು. ನನ್ನ ಮಗಳು ಅಂತ ಅಪ್ರಂಜಿ ಚಿನ್ನಕ್ಕೆ ತಲೆ ಎಲ್ಲ ಕೆಡಿಸ್ಬಿಟ್ಟು ಏನೇ ಮಾಡ್ತಿದ್ದೀಗ ನೀನು? ಅಮ್ಮ ಮಗ ಸೇರ್ಕೊಂಡು ನಮ್ಗಂತೂ ಜೀವನನೇ ಹಾಳು ಮಾಡಾಕ್ಬಿಟ್ರು. ಅವಾಗೆಲ್ಲ ನನ್ನ ಗಂಡನಿಂದ ಬಿದ್ದಿದ್ದು ಸಾಕು, ಈಗ ನನ್ನ ಮಗಳಿಂದ ಬಿದ್ದಿದ್ದೀರಾ ನೀವು? ನಾನಂತೂ ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ. ದಯವಿಟ್ಟು ಹಂಗೆ ಅನ್ಬೇಡ ರಚ್ಚು, ನನಗೆ ಕ್ಷಮಿಸ್ಬಿಡು. ಈಗ ಏನೋ ಹೇಳ್ಬೇಕು ಅಂದರೆ ನನ್ನ ಮಗ ಕಿಡ್ನಾಪ್ ಆಗೋಗ್ಬಿಟ್ಟವನೆ. ನೀನು ಕ್ಷಮಿಸಿದ್ರೆ ಮಾತ್ರನೇ ನನ್ನ ಮಗನ ಬಿಡ್ತಾರಂತೆ, ಇಲ್ಲ ಅಂದರೆ ನನ್ನ ಮಗನ ಬಿಡಲ್ವಂತೆ. ನನ್ನ ಮಗ ಸಾವಿನ ಮಧ್ಯೆ ಬದುಕಿನ ಮಧ್ಯೆ ಹೋರಾಟ ಮಾಡ್ತಾವನೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ನೊಂದ್ಸಲ ನಿಮ್ಮ ಫ್ಯಾಮಿಲಿ ಸಮಾಚಾರಕ್ಕೆ, ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ನಾನಂತೂ ಬರಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬರಲ್ಲ. ದಯವಿಟ್ಟು ಕ್ಷಮಿಸ್ಬಿಡು ರಚ್ಚು. ಇದೊಂದೇ ಒಂದ್ಸಲ ಕ್ಷಮಿಸ್ಬಿಡು. ನಾನಿಲ್ಲಿರಲ್ಲ, ನಾವು ಹೊರಟೋಗ್ಬಿಡ್ತೀವಿ. ದುಬೈಗೆಲ್ಲ ನಾವು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀವಿ. ನನ್ನ ಗಂಡಂಗೂ ವೀಸಾ ಎಲ್ಲ ಸಿಕ್ಕೈತೆ, ನಾನು ಹೋಗ್ಬಿಡ್ತೀನಿ. ನನ್ನ ಗಂಡ ಅಲ್ಲೇ ಕೆಲಸ ಮಾಡ್ತಾನೆ. ದಯವಿಟ್ಟು ಇನ್ನೊಂದ್ಸಲ ನಿಮ್ಮ ಫ್ಯಾಮಿಲಿ ಸವಾಸಕ್ಕೆ ಬರಲ್ಲ. ದಯವಿಟ್ಟು ಕ್ಷಮಿಸ್ತೀಯಾ? ಕ್ಷಮಿಸು. ನನ್ನ ಮಗನ ಕರ್ಕೊಬಿಟ್ಟು ಬರ್ತೀನಿ ನಾನು. ಪ್ಲೀಸ್ ಕ್ಷಮಿಸು. ನಮ್ಮ ಅಕ್ಕನ ಬಾಳ್ನ ನಿಮ್ಮ ಮಗ ಎಷ್ಟು ಹಾಳು ಮಾಡ್ದ ಗೊತ್ತಾ? ಒಬ್ಬಂದು ಹುಡುಗಿ ಜೊತೆ ಓಡಾಡ್ತಾನೆ ಅಂತ ಅನ್ಕೊಂಡೆ ನಿನ್ನ ಮಗ 16 ಜನ ಹುಡುಗಿಯರ ಜೊತೆ ಓಡಾಡ್ತಾನೆ. ನಮ್ಮ ಅಕ್ಕಂಗೆ ಎಷ್ಟು ಮೋಸ ಮಾಡ್ದ ಗೊತ್ತಾ? ನಿನ್ನಂತರ ಮಗ ಕಿಡ್ನಾಪ್ ಆಗಿರೋದು ನನಗಂತೂ ಭಾಳ ಖುಷಿನೇ ಆಗ್ತೈತೆ. ಹೋದ್ರೆ ಹೋಗ್ಲಿ ಬಿಡು, ಅವ್ನು ಸತ್ರೆ ಯಾರಿಗೇನು ಲಾಭ ಇಲ್ಲ, ಅಲ್ಲ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಹಾಳಾಗೋಗ್ಲಿ ಅವನು. ಅವ್ನು ಕಟ್ಕೊಂಡು ನಮ್ಗೇನಾಗಬೇಕು? ಅಮ್ಮ, ಸೆಕ್ಯೂರಿಟಿನ ಕರೆದು ಹೋಗು ತಟ್ಟಮ್ಮ. ಇವಳ ಅವಶ್ಯಕತೆನೇ ಇಲ್ಲ ನಮಗೆ. ಅಯ್ಯೋ ರಚ್ಚು, ಪ್ಲೀಸ್ ರಚ್ಚು, ಕೊನೆ ಸಲ ಅಂತ ಹೇಳಿದ್ನಲ್ಲ. ಇನ್ನೊಂದ್ಸಲ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ್ನಲ್ಲ. ಪ್ಲೀಸ್ ರಚ್ಚು, ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ನಾನು ಬರೋದೇ ಇಲ್ಲ. ಇನ್ನು ಇದೇ ಕೊನೆ, ಹೊರಟೋಗ್ಬಿಡ್ತೀನಿ. ಪ್ಲೀಸ್, ಇದೇ ಕೊನೆ ಅಂತ ಹೇಳಿದ್ನಲ್ಲ. ಪ್ಲೀಸ್ ರಚ್ಚು, ನನ್ನ ಮಗನ ಜೀವ ಉಳಿಸು. ಒಂದೇ ಒಂದ್ಸಲ ಫೋನ್ ಮಾಡ್ಬಿಟ್ಟು ಕೊಡ್ತೀನಿ. ನನ್ನ ಫೋನಾಗ ಮಾತಾಡ್ಬಿಡು. ನನ್ನ ಮಗನ ಬಿಡ್ತೀನಿ ಅಂತ ಅವ್ರು ಹೇಳ್ಬಿಟ್ರೆ ಸಾಕು. ಈಗಲೇ ದುಬೈಗೆ ಹೊರಟು ಹೋಗ್ಬಿಡ್ತೀನಿ. ಎದ್ದೋಳ ಮೇಲೆ, ಫಸ್ಟ್ ಎದ್ದೋಳೆ. ಈಗ ಗೊತ್ತಾಯ್ತಾ ನಿನಗೆ? ನಾವೊಬ್ರು ಮೋಸ ಮಾಡಕ್ಕೆ ಹೋದ್ರೆ ದೇವರು ಅನ್ನೋ ನಮಗೆ ಮೋಸ ಮಾಡಕ್ಕೆ ಕಾಯ್ಕೊಂಡಿರ್ತಾನೆ ಅಂತ ಇವಾಗ ಚೆನ್ನಾಗಿ ಗೊತ್ತಾಯ್ತಾ ನಿನಗೆ? ಗೊತ್ತಾಗಿರ್ಬೇಕಲ್ಲ ಚೆನ್ನಾಗೆ. ತುಂಬ ಖುಷಿ ಆಗ್ತಾಯ್ತು ನನಗಂತೂ. ನಿಂಗೆ ಇಷ್ಟು ಚೆನ್ನಾಗಿ ಅರ್ಥ ಆಗಿರೋದು ನನಗೆಲ್ಲ ಅರ್ಥ ಆಗ್ಬಿಟ್ಟು. ಹಾಳಾಗೋಗ್ಲಿ. ಇನ್ನೊಂದು ಸಲ ಏನಾದ್ರೂ ನನ್ನ ಮಗಳ ವಿಚಾರಕ್ಕೋ, ನಮ್ಮ ಮನೆ ವಿಚಾರಕ್ಕೋ, ನನ್ನ ಗಂಡನ ವಿಚಾರಕ್ಕೋ ಬಂದೆ ಅಂತಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ, ಸರಿನಾ? ಇದೇ ಕೊನೆ. ಈಗಲೇ ಹೇಳಿದ್ದೀನಿ, ಕೊನೆ ಅಂತ ಹೇಳಿದ್ದೀನಲ್ಲ, ಕೊನೆ ಅಷ್ಟೇನೆ. ಆಯಿತು, ಇನ್ನೊಂದ್ಸಲ ಬರಲ್ಲ. ದಯವಿಟ್ಟು ಫೋನ್ ಮಾಡಿಕೊಡ್ತೀನಿ. ದಯವಿಟ್ಟು ಹೇಳು, ದಯವಿಟ್ಟು ಅವ್ರಿಗೆ ಹೇಳು ಕ್ಷಮಿಸಿದ್ದೀನಿ ಇವಳನ್ನ, ಬಿಟ್ಬಿಡು ಅಂತ ಹೇಳ್ಬಿಟ್ಟು, ನನ್ನ ಮಗನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ನಿನ್ನ ಫೋನಾಗೆ ಫೋನ್ ಮಾಡಿ ಹೇಳ್ತೀಯಾ? ನನ್ನ ನಂಬರ್ ಹೇಳ್ತೀನಿ. ಪ್ಲೀಸ್
ಕಿಡ್ನಾಪ್ ಕಿಡ್ನಾಪ್ ಆಗೋಗ್ಬಿಟ್ಟವನೆ. ನನ್ನ ಮಗ ಇವತ್ತು ಸಂಜೆ ಒಳಗಡೆ ಬರಲಿಲ್ಲ ಅಂದರೆ ಏನಾದರೂ ಆದರೆ ಪ್ರಾಣನೇ ಹೊರಟೋಗ್ಬಿಡ್ತೈತೆ. ಪ್ಲೀಸ್ ರಜ್ಜು, ಫೋನ್ ಮಾಡು ರಜ್ಜು ನನ್ನೆಲ್ಲ ನಂಬರ್ಗೆ. ಅಮ್ಮ ಮಾಡ್ಬಿಟ್ಟು ಇವಳು ಸವಾಸನೇ ಬೇಡ, ಕಳಿಸ್ಬಿಡಮ್ಮ. ಇನ್ನು ನಮಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ, ಇವಳ ಅವಶ್ಯಕತೆನೂ ಇಲ್ಲ. ಸದ್ಯ ನಮ್ಮ ಅಕ್ಕ ಇವಳು ಬುದ್ಧಿ ಅರ್ಥ ಮಾಡ್ಕೊಂಡು ಸದ್ಯ ಇವಳಿಂದ ದೂರ ಆದ್ಲಲ್ಲ, ಅಷ್ಟೇನೆ ಸಾಕು. ಇವಳ ಥರ ನಾವು ಸಾಯ್ಲಿ ಅಂತ ಬಿಟ್ರೆ ನಮಗೂ ಇವಳಿಗೂ ಏನು ವ್ಯತ್ಯಾಸನೇ ಇರಲ್ಲ ಅಲ್ವೇನಮ್ಮ. ಅದಕ್ಕೆ ಹೇಳ್ತಾ ಇರೋದು ನಾನು, ಇದೊಂದೇ ಒಂದ್ಸಲ ಅಲ್ವಾ, ಅದು ಫೋನ್ ಮಾಡಿಬಿಟ್ಟು ಹೇಳು. ಯಾರೋ ದಾರಿಗೆ ಹೋಗೋರು ಪ್ರಾಣ ಉಳಿಸಿದೀವಿ ಅಂತ ಅನ್ಕೊಂಡು ಸಮಾಧಾನ ಆದರೂ ಮಾಡ್ಕೊಳ್ಳೋಣ. ಫೋನ್ ಮಾಡಿ ಅದು ಯಾವುದೋ ನಂಬರ್ಗೆ ಹೇಳ್ಬಿಡತ್ತ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಹೇಳು ಹೇಳು, ಫೋನ್ ಮಾಡು. ನಿನ್ನ ಕ್ಷಮತಕ್ಕೆ ನಿನ್ನ ಕ್ಷಮೆಗೆ ಯೋಗ್ಯಳೇ ಅಲ್ಲ. ಆದರೂ ನಿನ್ನ ಮಗನ ಪ್ರಾಣ ಅಂತ ಹೇಳ್ತಾ ಇದೆಯಲ್ಲ, ಪ್ರಾಣ ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಮಾತಾಡ್ತಾ ಇದ್ದೀನಿ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ನನಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ನೀನು ಇಂಥ ಪರಿಸ್ಥಿತಿ ಬಂದೇ ಬರ್ತೈತೆ, ನಾನು ಮುಂದೆ ಬಂದು ನಿಂತ್ಕೊಂತೀಯ ಅಂತ. ಕೊನೆಗೂ ನಾನು ಅದೇ ಥರನೇ ಬಂದು ನಿಂತ್ಕೊಬಿಟ್ಟಲ್ಲ. ಸರೋಯ್ತು, ಮಾಡ್ತೀನಿರು. ಹೇಳು, ಫೋನ್ ನಂಬರ್ ಹೇಳು. ಹಲೋ, ನಾನು ರಚ್ಚು ಮಾತಾಡ್ತಿರೋದು. ಹಾ ಹಲೋ, ಹೇಳಿ ಆಂಟಿ. ಯಾರಪ್ಪ ನೀನು? ಯಾವುದೋ ಬ್ಯಾರೆ ನಂಬರ್ ಫೋನ್ ಹಾಕ್ಬಿಟ್ನಾ? ಆಂಟಿ ಅಂತಿದ್ಯಾ? ಅದು ಇಲ್ಲಿ ಬಂದು ಆಂಟಿ, ನೀವು ಫೋನ್ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ನೀವು ಅವಳನ್ನ ಕ್ಷಮಿಸಿದ್ದೀರಾ ಕ್ಷಮಿಸಿಲ್ವಾ ಹೇಳಿ. ನೀವು ಕ್ಷಮಿಸಿದೀನಿ ಅಂತ ಹೇಳಿದ ತಕ್ಷಣ ನೀವು ನನ್ನ ಮಗನ ಬಿಟ್ಟು ಕಳಿಸ್ತೀನಿ. ನೀವು ಕ್ಷಮಿಸಿಲ್ಲ ಅಂತ ಹೇಳಿದ್ರೆ ಈ ನನ್ನ ಮಗನ ಇಲ್ಲೇ ಹಾಕೊಂಡು ಜಾಮ್ ತೆಗಿತೀನಿ. ಕ್ಷಮಿಸಿದ್ದೀರಾ ಕ್ಷಮಿಸಿಲ್ವಾ? ನೋಡಪ್ಪ, ನೀನು ಯಾರು ಅಂತ ನನಗಂತೂ ಗೊತ್ತಿಲ್ಲ. ಒಬ್ರು ಪ್ರಾಣ ತೆಗೆಯೋದು ಎಷ್ಟು ಇದೆ ಹೇಳಪ್ಪ. ಒಬ್ರು ಪ್ರಾಣನ ಯಾಕಪ್ಪ ತೆಗಿಬೇಕು? ನಾವೇನ ಪ್ರಾಣ ತೆಗೆದ್ಬಿಟ್ರೆ ನಮಗೂ ಇವ್ರಿಗೂ ವ್ಯತ್ಯಾಸನೇ ಇರಕ್ಕಿಲ್ಲ. ಪ್ರಾಣ ಏನು ತೆಗಿಬೇಡ, ಏನೋ ಕಿಡ್ನಾಪ್ ಮಾಡಿದ್ಯಂತಲ್ಲ, ಆತಾಗ ಬಿಟ್ಟು ಕಳಿಸು. ಕ್ಷಮಿಸಿದ್ದೀನಿ, ನಾಯಿಗಳು ಹೊಲ್ಟೋಗ್ತಾವಂತೀನಿ, ಇಲ್ಲಿ ಇರಕ್ಕಿಲ್ವಂತೆ, ಕಳಿಸು. ನೀನು ಯಾರೋ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟು ಕಳ್ಸಪ್ಪ. ಒಬ್ರು ಪ್ರಾಣ ತೆಗಿಬಾರ್ದು ಯಾವತ್ತೂ, ಬುಟ್ಟಾಕು. ಸರಿ ಆಂಟಿ, ನಿಮ್ಮಂತ ಒಳ್ಳೆ ಮನ್ಸಿಗೆ ಎಂತ ಕಚಡ ಹೆಂಗ್ಸು ತಗ್ಲಾಕೊಂಬಿಟ್ಟವಳೆ ನೋಡಿ. ಆಯ್ತು ಬಿಡಿ, ನಿಮಗೋಸ್ಕರ ನಾ ಅವಳ ಮಗುನ ಬಿಟ್ಟು ಕಳಿಸ್ತೀನಿ. ಈಗಲೇ ಹೇಳಿ, ಇನ್ನೊಂದ್ಸಲ ಏನಾರ ಉತ್ತರ ಮಾಡಿದ್ರೆ ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಇರೋ ಜಾಗದಾಗ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಮ್ಮಂಗೆ. ಸರಿ ಕಣಪ್ಪ, ಹೇಳ್ತೀನಿ. ಎಂಥ ಒಳ್ಳೆ ಮನ್ಸಪ್ಪ ನಿನ್ಗಂತೂ, ಎಂಥ ಒಳ್ಳೆ ಗುಣನಪ್ಪ ನಿನ್ಗಂತೂ. ಆಯ್ತು ಕಣಪ್ಪ, ಆಯ್ತು, ಈಗಲೇ ಹೇಳ್ತೀನಿ. ಅವನ್ನ ಬಿಟ್ಬಿಟ್ಟು ಕಳಿಸು. ಅಪಾಯ ಗಿಪಾಯ ಆದರೆ ಸುಮ್ಮನೆ ಯಾಕೆ ಬೇಕು ಪ್ರಾಣದ ಜೊತೆ ಆಟ ಆಡೋದು? ಸರಿನಾ? ಕ್ಷಮಿಸಿದ್ದೀನಿ ಅಂತ ಹೇಳ್ತಿದ್ದೀನಿ, ಬಿಟ್ಟು ಕಳಿಸು. ಸರಿ ಆಂಟಿ. ನೋಡೆ, ಈಗ ಹೇಳಿದ್ದೀನಿ ಅವನಿಗೆ ಬಿಟ್ಟು ಕಳಿಸು ಅಂತ. ನೋಡು, ಹಿಂಗೇನ ಉತ್ತರ ಆಡಿದ್ರೆ ನಿನ್ನ ಮಗ ಎಲ್ಲಿದ್ರು ಬಿಡಲ್ವಂತೆ. ಅಲ್ಲಿಗೆ ಬಂದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನಂತೆ. ಬಾಯಿ ಮುಚ್ಕೊಂಡಿದ್ರೇನೆ ಬಿಡ್ತಾನಂತೆ, ಇಲ್ಲಾಂದ್ರೆ ಬಿಡಲ್ವಂತೆ. ಸ್ವಲ್ಪ ತಲೆನಾಗೆ ಬುದ್ಧಿ ಇಟ್ಕ, ಸರಿನಾ? ಇನ್ನೊಂದ್ಸಲ ನಿಮ್ಮ ಸವಾಸಕ್ಕೆಲ್ಲ ಬರೋಲ್ಲ ನಾನು. ನನ್ನ ಮಗನ ಬಿಟ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ನಮಗೂ ನಿಮಗೂ ಇನ್ಯಾವ ಋಣ ಸಂಬಂಧನೂ ಇಲ್ಲ. ಸರಿ ಆಯಿತು, ನನ್ನ ಮಗನ ಬಿಡ್ತೀನಿ ಅಂತ ಹೇಳ್ದೆ ತಾನೇ, ಸಾಕು ಬಿಡು. ನಾನು ಹೋಗಿ ನನ್ನ ಮಗನ ಕರ್ಕೊಂಡು ಬರಬೇಕು ನಾನು. ಅಯ್ಯೋ, ಧಾರಾಳವಾಗಿ ಹೋಗಿ ಧಾರಾಳವಾಗಿ ಕರ್ಕೊಂಡು ಧಾರಾಳವಾಗಿ ಬಾ. ಬೇಡ ಅಂತ ಹೇಳ್ದವ್ರು ಯಾರು? ಧಾರಾಳವಾಗೇನೆ ಹೋಗು. ತುಂಬ ಥ್ಯಾಂಕ್ಸ್, ಕ್ಷಮಿಸಿ ನನ್ನ ಮಗುನ ವಾಪಸ್ ಬಿಡಿಸಿದಕ್ಕೆ. ಏನೋ ಇದು ಕತೆ? ಯಾರು ಫೋನ್ ಮಾಡೋ? ಅವ್ನು ಆಂಟಿ ಹೇಳಾಂಟಿ ಅಂತಾನೆ, ಇವಳು ನೋಡ್ರೆ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾವಳೆ. ನನಗೇನೋ ಅರ್ಥನೇ ಆಗ್ತಿಲ್ವಲ್ಲ, ಯಾರು ಕಿಡ್ನಾಪ್ ಮಾಡಿರೋದು? ನನಗೂ ಗೊತ್ತಿಲ್ಲಮ್ಮ ಯಾರು ಅಂತ. ನೋಡೋಣ, ವಿಚಾರ ಮಾಡ್ತೀನಿ ಯಾರು ಅಂತ ಹೇಳಿ. ನಮ್ಮ ಹಿತೈಷಿಗಳು ಯಾರಪ್ಪ ಅವರೇ ನಮ್ಗೆ ಒಳ್ಳೇದು ಬಯಸಕ್ಕೆ. ನೋಡೋಣ ಬಿಡಮ್ಮ, ನಾನು ವಿಚಾರಿಸ್ತೀನಿ ಅಂತ ತಲೆ ಕೆಡಿಸ್ಕೊಬೇಡ. ಯಾರೋ ನಮ್ಮ ಒಳ್ಳೇದಕ್ಕೆ ಅಂತಲೇ ಮಾಡಿರ್ತಾರೆ, ಇವಳನ್ನ ನಮ್ಮನ್ನ ದೂರ ಮಾಡಬೇಕು ಅಂತ. ನೋಡೋಣ ಬಿಡು. ಸರಿ, ವಿಚಾರಿಸು.